ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಏನ್ ಹೇಳ್ತಿದ್ದೀರಾ ಅಣ್ಣ? ರಾಜೇಶ ಕೊಟ್ಟಿರೋದಾ? ಬೆಳಿಗ್ಗೆನೆ ಇದನ್ನ ನಿಮ್ಗೆ ಕೊಡೋಣ ಅಂತ ಬಂದೆ, ಆದ್ರೆ ಇಲ್ಲಿ ಯಾರು ಒಳಗಡೆನೆ ಬಿಟ್ಟಿಲ್ಲ ನನ್ನ. ಆಮೇಲೆ ಮನೆ ಯಜಮಾನ್ರ ಹತ್ರ ಹೇಳಿ ಕಳಿಸ್ದೆ, ಅವ್ರು ನಿಮ್ಗೆ ಹೇಳಲೇ ಇಲ್ಲ. ತಗೋಕ್ಕ. ರಾಜೇಶ ಕೊಟ್ಟಿದ್ದ? ಹ್ಞೂ ಅಕ್ಕ, ತಗೋ. ಸಾಹೇಬ್ರೆ, ರಾಜೇಶ ಕೊಟ್ಟಿದ್ದಂತೆ. ಅವ್ನು ಯಾರೋ ರಾಜೇಶನ್ ಬಗ್ಗೆ ಹೇಳ್ತಿದ್ದ ಸಾಹೇಬ್ರೆ. ಕರೀರಿ ಸಾಹೇಬ್ರೆ ಅವನ್ನ. ಸುಮ್ಮನವ್ರೆ, ಅವ್ನು ಹೊರಟೋದ ಅಂತ ಹಾಗೆ ಸುಮ್ಮನೆ ಇರೋದಕ್ಕಾಗತ್ತಾ? ಅಪ್ಪ, ರಾಜೇಶ ಕೊಟ್ಟಿದ್ದಂತೆ. ನಾನು ಆಮೇಲೆ ನೋಡೋಣ. ಪದ್ದು, ಬೆಳಿಗ್ಗೆನೆ ಹುಡುಗ ನನಗೇನೋ ಹೇಳಬೇಕು ಅಂತ ಬಂದ ಕಣೆ. ಅದೇನೋ ಹೇಳ್ದ, ಹಾಳಾದ ಮರ್ತೋಯ್ತು ನನಗೆ. ನೀವು ಸ್ವಲ್ಪ ಸುಮ್ಮನಿರಿ. ಅಪ್ಪ, ರಾಜೇಶನ್ ಸ್ನೇಹಿತ ಎಷ್ಟೋ ದಿನ ಆದ್ಮೇಲೆ ಇದನ್ನ ತಂದ್ಕೊಟ್ಟಿದ್ದಾನೆ ಅಂದ್ರೆ ಅವನಿಗೆ ರಾಜೇಶನ್ ಬಗ್ಗೆ ಏನೋ ಗೊತ್ತು. ಆ ಹುಡುಗ ಬಂದು ಬೆಳಿಗ್ಗೆ, ನೀವು ಸುಮ್ಮನಿರ್ರಿ. ಸುಮನ, ರಾಜೇಶ್ ಸತ್ತು ತುಂಬ ದಿವಸ ಆಗಿದೆ. ಇಷ್ಟು ದಿವಸ ಯಾರು ಬರ್ದೆ ಇವತ್ತೇ ಬಂದಿದ್ದಾರೆ ಅಂದರೆ ನಮ್ಮ ಸಂತೋಷ ನೋಡ್ಲಾರ್ದೆ ಏನೋ ಕಿತಾಪತಿ ಮಾಡಕ್ ಬಂದಿದ್ದಾರೆ ಅನ್ಸುತ್ತೆ. ಹೌದು ಮಗಳೇ, ಅಮ್ಮನವ್ರು ಹೇಳ್ತಿರಮ್ಮ ದಿಟ ಕಣವ. ಅವನಿಗೆ ಹುಡುಗರೆ ಕೊಟ್ಟ ಸರಿ ಇದೆ, ಯಾಕೆ ಓಡಬೇಕಾಗಿತ್ತು ತಾನೇ? ಸಾಹೇಬ್ರೆ, ಆ ಹುಡುಗ ಸಿಕ್ಕದ್ನಾ? ಇಲ್ಲ ಸುಮ್ಮನವ್ರೆ, ಅವ್ನು ಈ ಬಾಕ್ಸ್ ಕೊಟ್ಟು ಓಡೋದು ನಲ್ವ. ಸರಿ, ಈ ವಿಷಯನ ಇಲ್ಲೇ ಬಿಟ್ಟಾಕಿ. ಸುಮ್ಮನ ಆ ಬಾಕ್ಸ್ನ ತೊಗೊಂಡೋಗಿ ಮೊದಲು ಆಚೆ ಬಿಸಾಕು. ನಾನು ಇದನ್ನ ಬಿಸಾಕಲ್ಲ, ನನ್ನ ತಮ್ಮ ಕೊಟ್ಟಿರೋದಿದು. ಅಕ್ಕ, ಇದನ್ನ ರಾಜೇಶನ ಹೇಗೆ ಕೊಡೋದಕ್ಕೆ ಸಾಧ್ಯ? ಇದು ರಾಜೇಶನೇ ಕೊಟ್ಟಿರೋದು. ಯಾಕೆ ಅರ್ಥ ಆಗ್ತಿಲ್ಲ ನಿಂಗೆ? ಸಮಾಧಾನ ಮಾಡ್ಕೊಳ್ಳಿ ಸುಮ್ಮನವ್ರೆ. ಈ ಬಾಕ್ಸ್ ಕೊಡಿ, ಇದರಲ್ಲಿ ಏನಿದೆ ನೋಡ್ತೀನಿ. ಸುಭಾಷ್, ಏನ್ ನೋಡು. ರಾಜೇಶ, ಸಾಹೇಬ್ರೆ, ಇದು ರಾಜೇಶ. ಇದನ್ನ ಅವನೇ ತಗೊಂಡಿರೋ ಬಟ್ಟೆ ಇದು. ರಾಜಿ, ನಾನು ಹೇಳ್ದೆ ತಾನೆ, ನೀನ್ ನಂಬ್ಲೇ ಇಲ್ಲ. ನೋಡಿದ್ಯಾ? ನಿಜವಾಗ್ಲೂ ಸಾಹೇಬ್ರೆ, ಇದು ರಾಜೇಶನೇ ಕೊಟ್ಟಿರೋದು. ವಾ, ಏನ್ ಸಿಂಕ್ ಆಯ್ತು ಕಥೆ. ವೆರಿ ಗುಡ್. ನಿನ್ನ ಕಣ್ಣೀರನ್ನ ನೋಡೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಕಣೆ. ಸುಭಾಷ್, ಅದೇನೋ ಬರ್ತಿದ್ಯಲ್ಲ, ಏನಂತ ಓದು. ಹಾ, ಓದ್ತೀನಿ. ಅಕ್ಕ, ನೀನವತ್ತು ರಾಜೇಶನ್ ಹುಟ್ಟುಹಬ್ಬಕ್ಕೆ ಅಂತ ಬಟ್ಟೆ ಕೊಡಿಸ್ದಲ್ಲ, ಅದೇ ಖುಷಿಗೆ ರಾಜೇಶನು ಈ ಬಟ್ಟೆ ತಗೊಂಡಿದ್ದ. ಅದನ್ನ ನೀನು ಕೊಡೋ ಅಷ್ಟರಲ್ಲಿ ಅವನು ಸ್ಟ್ರೈಕಿಗೆ ಹೋಗ್ಬೇಕಾಯ್ತು. ಅದಕ್ಕೆ ನನಗೆ ಕೊಟ್ಟಿದ್ದ. ನಾನಿದ್ದನ್ನ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ವಾಪಸ್ ತರೋ ಅಷ್ಟರಲ್ಲಿ ರಾಜೇಶನ ಸುಟ್ಟು ಕೊಂದು ಬಿಟ್ಟಿದ್ರು ಅಂತ ಬರ್ತಿದೆ. ಅತ್ತೆ, ಈಗ್ಲಾದ್ರೂ ನಂಬ್ತೀರಾ? ಇದು ರಾಜೇಶನೇ ಕೊಟ್ಟಿರೋದು. ನಾನು ಅವ್ನು ಹುಟ್ಟುಹಬ್ಬಕ್ಕೆ ಶರ್ಟ್ ಕೊಡ್ಸಿರೋ ವಿಷಯ ನಮಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ ಅತ್ತೆ, ಯಾರಿಗೂ ಗೊತ್ತಿರ್ಲಿಲ್ಲ.
ಇದನ್ನ ರಾಜೇಶನೇ ಕೊಟ್ಟಿರೋದು. ರಾಜೇಶನೇ ಕೊಟ್ಟಿರೋದು. ಅಮ್ಮರೇ ನೀವೇನು ತಪ್ಪು ತಿಳ್ಕೊಳಕ್ಕಿಲ್ಲ ಅಂದ್ರೆ ನನ್ನ ಮಗಳು ಸುಮ್ಮನಿನ ನಾನು ಸಮಾಧಾನ ಮಾಡ್ಲಾ? ಅದನ್ನೆಲ್ಲ ಕೇಳ್ಬೇಕಾ ರಮಯ್ಯ ಅವರೇ? ಹೋಗಿ. ಆಯ್ತಮ್ಮ. ಅಕ್ಕ ಅಕ್ಕ ಎದ್ದೇಳಕ್ಕ. ಯಾಕ ಕಳ್ತಾ ಇದ್ಯಾ? ಅಪ್ಪ ಅಕ್ಕ ಎದ್ದೇಳಕ್ಕ. ಅಕ್ಕ ಸುಮ್ನ ಯಾಕವ್ವ ಇಷ್ಟೊಂದು ನೊಂದ್ಕೊಂಡಿದ್ಯಾ ಮಗಳೇ? ಸಮಾಧಾನ ಮಾಡ್ಕೊಳವ್ವ, ಸಮಾಧಾನ ಮಾಡ್ಕೊಳವ್ವ. ರಾಜೇಶನ್ ನನಗೆ ಅಂತ ತಗೊಂಡಿರೋ ಬಟ್ಟೆನಪ್ಪ ಇದು. ನನ್ ತಮ್ಮ ನನಗೆ ಕೊಡ್ಸಿರೋ ಬಟ್ಟೆ. ಅಕ್ಕ ಇಷ್ಟು ದಿನದ ನಂತರ ಯಾರು ಯಾಕಕ್ಕ ಕೊಡ್ತಾರೆ? ಯಾರೋ ನಿನ್ ಜೊತೆ ಹುಡುಗಾಟ ಆಡ್ತಿದ್ದಾರೆ. ನಿನ್ನ ನೋಯಿಸ್ಬೇಕು ಅಂತ ಬೇಕು ಅಂತ ಹೀಗೆಲ್ಲ ಮಾಡ್ತಿದ್ದಾರೆ. ಯಾರು ಮಾಡ್ತಾರೆ ಹೇಳು? ನನ್ನ ನೋಯಿಸ್ಬೇಕು ಅಂತ ಯಾರು ಈ ರೀತಿ ಮಾಡ್ತಾರೆ? ಆದ್ರೂ ಇದನ್ನೆಲ್ಲ ನಂಬುವಂತ ವಿಚಾರ ಅಲ್ಲ ಅಕ್ಕ. ಇಲ್ಲ ರಾಜಿ, ನನ್ ಮನ್ಸಿದನ್ ನಂಬು ಅಂತ ಹೇಳ್ತಾ ಇದೆ. ಈಗ ನನ್ಗಿದು ಸರಿನಾ ತಪ್ಪ, ನಿಜನಾ ಸುಳ್ಳ, ಇದ್ ಯಾವ್ದು ನನ್ ತಲೆಗೆ ಬರ್ತಿಲ್ಲ ಕಣೆ. ತಮ್ಮ ನನ್ ರಾಜೇಶ ಇದನ್ ಎಷ್ಟು ಪ್ರೀತಿಯಿಂದ ತಗೊಂಡಿರ್ಬೋದು ಅಂತ ಅನ್ಸ್ತಿದೆ. ಲಕ್ಕಣವ್ವ, ಅದು ರಾಜೇಶನೇ ಕೊಟ್ಟಿರ್ಲಿ, ಈಗ ತಾನೇ ನಿನ್ ಕೈ ಸೇರಿರ್ಲಿ, ಹಂಗಂತ ಹೇಳ್ಬಿಟ್ಟು ಹೋಗಿರೋ ನಿನ್ ತಮ್ಮನ್ ನೆನೆಸ್ಕೊಂಡು ಕೈಯಲ್ಲಿರೋ ಸಂತೋಷನ ಯಾಕೆ ಹಾಳು ಮಾಡ್ಕತೀಯ ಮಗಳೇ? ಏನಪ್ಪ ಹಾಗಂದ್ರೆ? ಕಣ್ಮಗ, ನೀನು ಈ ಮನೆಗೆ ಸೊಸೆ ಆಗಿ ಬಂದಿರೋದೆ ದೊಡ್ಡ ಪುಣ್ಯ ಕಣವ್ವ. ಈ ಮನೆಯವ್ರು ಒಪ್ಕೋತಾರೋ ಇಲ್ವೋ ಅಂತ ಹಗಲೂ ರಾತ್ರಿ ಯೋಚನೆ ಮಾಡಿದೀನಿ ಮಗಳೇ. ನಾನು ಅರ್ಕೆ ಕಟ್ಕೊಳ್ದ ಇರೋ ದೇವರೇ ಇಲ್ಲ ಕಣವ್ವ. ಹೇಗೋ ನನ್ನ ಮಗಳು ಸಂಸಾರ ನೆಟ್ಗಾಗೋಯ್ತಲ್ಲ ಅಂತ ಖುಷಿಲಿರೋ ಸಂದರ್ಭದಲ್ಲಿ ಈ ತರ ಎಲ್ಲ ಮಾಡ್ಕೊಂಡು ಯಾಕೆ ಮಗಳೇ ಇಂಥ ಸಮಾರಂಭದಲ್ಲಿ ಯಾಕೆ ವೈಗಳತ್ತ ಕುತ್ಕೊಂಡಿಯಾ? ಏನಪ್ಪ ಮಾಡ್ಲಿ, ಏನ್ ಮಾಡ್ಲಿ ನೀನೇ ಹೇಳು. ಏನೇ ಸಂತೋಷ ಇರ್ಲಿ, ಸಮಾರಂಭ ಇರ್ಲಿ, ನನ್ ತಮ್ಮ ಇಲ್ವಲ್ಲ ಅನ್ನೋ ನೋವು ಕಾಡ್ತಾನೆ ಇರುತ್ತಪ್ಪ. ರಾಜೇಶ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ನೋ, ಈಗ ರಾಜೇಶ ಇದ್ದಿದ್ರೆ ಏನ್ ಮಾಡ್ತಿದ್ನೋ ಏನೋ ಅಂತ ಮನ್ಸು ಏನೇನೋ ಕಲ್ಪನೆ ಮಾಡ್ಕೊಳ್ಳುತ್ತಪ್ಪ. ಅಕ್ಕ, ಮಾತಿಗೂ ರಾಜೇಶ ಅನ್ಕೊಂಡು ನಿನ್ ಜೀವನ ನೀನ್ ಹಾಳು ಮಾಡ್ಕೋಬೇಡ ಕಣೆ. ಏನೇ ಮಾತಾಡ್ತಿದ್ಯಾ ರಾಜ ನೀನು? ಅವ್ನು ನನ್ನ ತಮ್ಮ ಕಣೆ, ಅವ್ನು ನನಗೂ ಅಣ್ಣ ಕಣಕ್ಕ. ಅವನನ್ನ ಕಳ್ಕೊಂಡು ನನಗೂ ನೋವಿದೆ. ಹಾಗಂತ ಬದುಕಿರೋ ನಾವು ನಮ್ಮ ಜೀವನ ಹಾಳು ಮಾಡ್ಕೋಬೇಕಾ? ರಾಜಿ, ನೀನ್ ರಾಜೇಶನ ಬರೀ ಅಣ್ಣನಾಗಿ ನೋಡಿದ್ಯಾ, ಆದ್ರೆ ನನ್ ರಾಜೇಶ ನನಗೆ ಬರೀ ತಮ್ಮ ಆಗಿರ್ಲಿಲ್ಲ ಕಣೆ, ಮಗನೂ ಆಗಿದ್ದ. ಅವನನ್ನ ಎತ್ತಾಡ್ಸಿದ ಕೈ ಕಡೆ ಇದು. ಅವನ್ ಕಳ್ಕೊಂಡ್ ನೋವೇನು ಅಂತ ನನಗ್ ಗೊತ್ತು. ದಿಟ ಕಣವ ಮಗಳೇ, ನೀನ್ ಅವನ್ನ ಮಗನಂಗ್ ನೋಡ್ಕೊಂಡಿದೀಯ, ಮಗನಂಗ್ ಸಾಕಿದೀಯ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗ ನೀನು ಅವನಿಗೋಸ್ಕರ ನೊಂದ್ಕತಾ ಇರೋ ತಪ್ಪು ಅಂತಾನು ನಾನು ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ಖುಷಿಯಿಂದ ಇರ್ಬೇಕ ಸಮಯನ ಹಾಳು ಮಾಡ್ಕತಿದ್ಯಲ್ಲ ಮಗಳೇ. ಎದ್ದೇಳವ, ಎದ್ಬಾ ಮಗಳೇ, ದೊಡ್ಡೋರೆಲ್ಲ ಕಾಯ್ತವ್ರ ಕಣವ. ಎದ್ ಬಾರವ, ನಿಂದಮ್ಮ ಎಂತಿನ್ ಬಾರವ. ಇಲ್ಲಪ್ಪ, ನಿನ್ ಕೈ ಮುಗಿದು ಕೇಳ್ಕೊತೀನಿ, ನಿಜವಾಗ್ಲೂ ನನ್ನಿಂದ ಆಗ್ತಿಲ್ಲ, ನೀವು ಹೊರಡಿ. ಸುಮ್ಮನೆ ಹಠ ಮಾಡ್ಬೇಡ ಮಗಳೇ, ನನ್ನ ಮಾತು ಕೇಳವ. ನಾನ್ ಬರೀ ರಾಜೇಶನ್ ನೆನ್ಪಿಗೋಸ್ಕರ ಅಳ್ತಿಲ್ಲಪ್ಪ. ಅವನಿಗೆ ನ್ಯಾಯ ಸಿಕ್ಲಿಲ್ಲ, ಅವನಿಗೆ ನ್ಯಾಯ ಕೊಡ್ಸೋದಕ್ಕೆ ಆಗ್ತಿಲ್ವಲ್ಲ ಅಂತ ಸಂಕಟ ಆಗ್ತಿದೆ ನಂಗೆ. ರಾಜೇಶನ್ ಆತ್ಮ ನರಳ್ತಾ ಇದೆ, ನೋವು ಪಡ್ತಾ ಇದೆ ಅಂತ ನಂಗೆ ಸಂಕಟ ಆಗ್ತಿದ್ಯಪ್ಪ. ನಾನ್ ಬರೀ ರಾಜೇಶನ್ ನೆನ್ಪಿಂದ ಅಳ್ತಿಲ್ಲಪ್ಪ, ರಾಜೇಶನ್ಗಾದ ಅನ್ಯಾಯ ನೆನ್ಪಾಗ್ತಿದೆ, ಆ ಸಂಕಟದಿಂದ ಅಳ್ತಿದ್ದೀನಿ. ಅಕ್ಕ ಬೇಡ ರಾಜಿ,
ನಂಗೆ ಯಾರು ಏನು ಹೇಳ್ಬೇಡಿ. ದಯವಿಟ್ಟು ನಿಮ್ ದಮ್ಮಯ್ಯ ಅಂತೀನಪ್ಪ. ದಯವಿಟ್ಟು ನನ್ನ ಒಬ್ಳೆ ಇರೋದಕ್ಕೆ ಬಿಟ್ಬಿಡಿ. ದಯವಿಟ್ಟು ಹೇಳುವ. ನಡಿ. ನನ್ನ ಮಗಳು ಭಾಳ ನೊಂದ್ಕೊಂಡ್ಬಿಟ್ರೆ ಅವಳೆ. ರಾಜೇಶ ಅಂದ್ರೆ ಬಹಳ ಪ್ರೀತಿ ಅವಳಿಗೆ. ಸ್ವಂತ ಮಗನ್ ತರ ನೋಡ್ಕೊತಾ ಇದ್ಲು. ಅವಳ ಸಂಕಟ ನೋಡಕ್ಕಾಗ್ತಿಲ್ಲ, ಅವಳ ಸಂಕಟ ನೋಡಕ್ಕಾಯ್ತಿಲ್ಲ ನನಗೆ. ಸುಮನ ಕಣ್ಣೀರ್ಗೆ ಇಡೀ ಮನೆಯವ್ರು ನೊಂದ್ಕೊಂಡಿದ್ದಾರೆ. ನನಗೆ ಬೇಕಾಗಿದ್ದು ಇದೆ. ಸುಮನ, ನೀನು ಎಲೆಕ್ಷನ್ನಲ್ಲಿ ಗೆದ್ದು ಜೀವನದಲ್ಲಿ ಸೋಲ್ತಾ ಇದೆಯಾ. ನಾನು ಅಲ್ಲಿ ಸೋತು ನಿನ್ನ ಜೀವನದಲ್ಲಿ ಆಟ ಆಡ್ತಾ ಇದ್ದೀನಿ. ಹಾಗೇನೂ ಇಲ್ಲ ಅಂಕಲ್. ಒಂದು 10 ನಿಮಿಷದಲ್ಲಿ ಸರಿ ಹೋಗ್ಬಿಡ್ತಾಳೆ. ಅವಳಿಗಿರೋ ನೋವಿಗೆ ಹಾಗೆ ಅಳ್ತಿದ್ದಾಳೆ ಅಷ್ಟೆ. ಅದು ಅಲ್ಲದೆ ಅಣ್ಣ ಬಟ್ಟೆ ಕೊಡ್ಸಿರೋದಕ್ಕೆ ಅವಳು ತುಂಬ ಎಮೋಷನಲ್ ಆಗಿಬಿಟ್ಟಿದ್ದಾಳೆ. ವಾವ್ ಅದಕ್ಕೆ ವಾವ್. ನೀವು ಅವಳಿಗೆ ತೋರಿಸಿರೋ ಪ್ರೀತಿಗೆ, ನೀವು ಮಾಡಿರೋ ಕೆಲಸಕ್ಕೆ ಬೇಕಿತ್ತ ಅದಕ್ಕೆ ನಿಮ್ಗಿದೆಲ್ಲ? ಭಿಕಾರಿಗಳನ್ನ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸ್ಬಿಟ್ರೆ ಮಹಾರಾಣಿ ಆಗ್ಬಿಡ್ತಾಳ? ಅಥವಾ ಭಿಕ್ಷೆ ಬೇಡೋದನ್ನ ನಿಲ್ಲಿಸ್ಬಿಡ್ತಾಳ? ಯಾಕೆ ಹಿಂಗೆ ಮಾತಾಡ್ತೀಯ? ಅಲ್ಲಿ ಏನಾಯ್ತು ಅಂತ ಗೊತ್ತಾ? ತಿಳ್ಕೊಳ್ಳೋ ಅವಶ್ಯಕತೆನೂ ನನಗಿಲ್ಲ ಅಮ್ಮ. ಇಷ್ಟೊತ್ತು ಬರ್ದೇ ಇದ್ದವಳು ಈಗ ಯಾಕೆ ಬಂದೆ? ಗಾಯದ ಮೇಲೆ ಉಪ್ಸುರಿ ಅಕ್ಕ? ನಾನು ಉಪ್ಸೂರೋದಕ್ಕೆ ಬಂದಿಲ್ಲಮ್ಮ, ನಿಮ್ಗಳಿಗೆ ಸತ್ಯನ ಅರ್ಥ ಮಾಡ್ಸೋದಕ್ಕೆ ಬಂದಿದ್ದೀನಿ. ನೀವು ಅವಳ ಮೇಲೆ ಎಷ್ಟೇ ಪ್ರೀತಿ ತೋರಿಸಿದ್ರು, ಅವಳನ್ನ ಎಷ್ಟೇ ಮೆರೆಸಿದ್ರು, ಅವಳಿಗೆ ಅವಳ ಮನೆಯವರೇ ಹೆಚ್ಚಾಗ್ತಾರೆ ಹೊರತು ನಾವಲ್ಲ. ಜಾನ್ವಿ, ಬಾಯಿ ಬಿಗಿ ಹಿಡಿದು ಮಾತಾಡು. ಸ್ವಲ್ಪ ಕಾಮನ್ ಸೆನ್ಸ್ ಬೇಡ ನಿನ್ಗೆ? ಯಾಕಣ್ಣ, ನಿನಗೆ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಾ? ಸಾಧನ ಅದಕ್ಕೆ ಬದಲಾಗಿದ್ದಾರೆ. ಅವಳಿಗೋಸ್ಕರ ಎಷ್ಟು ಗ್ರ್ಯಾಂಡ್ ಆಗಿ ಪಾರ್ಟಿ ಅರೇಂಜ್ ಮಾಡಿದ್ರು. ಇವ್ರ ಯೋಗ್ಯತೆಗೆ ಅವಳು ಹುಟ್ಟಾಗಿಂದ ಅವಳ ಬರ್ಡೇನ ಮಾಡೇ ಇಲ್ಲ. ಅಂಥದ್ರಲ್ಲಿ ನನ್ನ ಅತ್ತಿಗೆ ಮಾಡಿದ್ರು. ತನ್ನೋವು 100 ಇರ್ಲಿ, ಅದನ್ನ ಸಹಿಸ್ಕೊಂಡು ಸುಮ್ಮನೆ ಇರ್ಬೇಕಾಗಿತ್ತು ತಾನೆ. ಅವಳಿಗೆ ನಮ್ಮೆಲ್ಲರ ಸಂತೋಷಕ್ಕಿಂತ ಅವಳ ದುಃಖನೇ ಹೆಚ್ಚಾಗೋಯ್ತು. ಅವಳ ತಮ್ಮನೇ ಹೆಚ್ಚಾಗ್ಬಿಟ್ಟ. ಜಾನ್ವಿ, ಮಾತಾಡ್ಲಿ ಬಿಡ್ರವ್ವ. ಆ ಮಗ ಹೇಳ್ತಿರೋದೆಲ್ಲ ಸರಿಯಾಗೇ ಅದೇ. ಏನೇ ಅಂದ್ರು ನಮ್ಮ ಸುಮ್ಮನೆ ಮಾಡಬಾರ್ದಾಗಿತ್ತು ಕಣ್ರವ್ವ. ನೋಡಿದ್ರ, ಅವ್ರ ಅಪ್ಪನೇ ಸತ್ಯನ ಒಪ್ಕೋತಾ ಇದಾರಲ್ಲ. ಈಗ್ಲಾದ್ರೂ ನಿಮ್ಗೆಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಶಟ್ ಅಪ್ ಜಾನು, ತುಂಬಾ ಮಾತಾಡ್ತಿದ್ಯಾ ನೀನು. ನೋಡು, ಸುಮನ ತಮ್ಮನ್ ಕಳ್ಕೊಂಡಿರೋ ನೋವಲ್ಲಿದ್ದಾಳೆ. ಕಳ್ಕೊಂಡವ್ರಿಗೆ ಗೊತ್ತು ಕಳ್ಕೊಂಡಿರೋ ನೋವು ಏನು ಅಂತ. ನಿನಗೇನ್ ಗೊತ್ತು? ಏನದ್ಕೆ ನೀವು, ನಿಮ್ಗೆ ಇಷ್ಟೆಲ್ಲ ಅವಮಾನ ಮಾಡಿದ್ರು, ನಿಮ್ ಶ್ರಮ ಎಲ್ಲ ಹಾಳು ಮಾಡಿದ್ರು, ನೀವು ಅವಳ ಪರವಾಗಿ ಮಾತಾಡ್ತಾ ಇದ್ದೀರಲ್ಲ ಅದಕ್ಕೆ? ಹೌದು, ಮಾತಾಡ್ತೀನಿ ಜಾನು. ಅವಳು ನನ್ನ ತಂಗಿ. ಅವಳಿಗೆ ಸಮಾಧಾನ ಮಾಡೋದಕ್ಕೆ ಆಗ್ತಿಲ್ವಲ್ಲ ಅಂತ ಸಂಕಟ ಆಗ್ತಿದೆ. ಪಾರ್ಟಿ ಹಾಳಾಯ್ತು ಅಂತ ಸಂಕಟ ಆಗ್ತಿಲ್ಲ ನನ್ಗೆ. ಕೇಳಿಸ್ಕೊಂಡೇನೆ? ಕೇಳಿಸ್ಕೋ. ಬಂಗಾರದಂತ ಮಾತಾಡಿದಾಳೆ ನನ್ನ ಸೊಸೆ. ಹಾಲ್ಗೆ ಹುಳಿ ಇನ್ನು ಮಾತಾಡಿಲ್ಲ, ಸಂಸಾರನ ಉಳ್ಸೋ ಮಾತಾಡಿದಾಳೆ. ಜಾನ್ವಿ, ನೀನ್ ಇದೇ ತರ ಇಲ್ಲಿ ಮಾತಾಡ್ತಾ ಇದ್ರೆ ದೊಡ್ಡವ್ರ ಮುಂದೆ ಇನ್ನೂ ಕೆಟ್ಟವಳಾಗ್ತೀಯಾ? ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ ತಾನೆ? ಹೋಗ್, ಸುಮ್ಮನೆ ರೂಮ್ಗೆ ಹೋಗು. ಅಣ್ಣ, ಇದೊಳ್ಳೆ ಕತೆ ಆಯ್ತಲ್ಲ. ಜಾನ್ವಿ, ಇನ್ನು ಒಂದು ಮಾತಾಡಿದ್ರು ಇಲ್ಲಿ ಬೇರೆನೇ ಆಗುತ್ತೆ. ಎಲ್ಲರ ಮುಂದೆ ಮಾನ ಮರ್ಯಾದೆ ಕಳ್ಕೊಬೇಡ. ಸುಭಾಷ್,
ರಾಜ್ಯರಾಮಯ್ಯ ಅವ್ರನ್ನ ಮನೆ ಬಿಟ್ಟು ಸರಿ. ಏನಿಲ್ಲ ಮಾವ, ನೀವೆಲ್ಲರೂ ಖುಷಿಯಾಗಿಡೋಣ. ನಿಮ್ಮ ಸಂತೋಷ ನೋಡಿ ನಾನು ಸಂತೋಷ ಪಡೋಣ ಅಂತ ಅನ್ಕೊಂಡೆ. ಆದರೆ ನಾನು ಈ ಮನೇಲಿ ಏನೇ ಪ್ರಯತ್ನ ಪಟ್ಟರು ಎಲ್ಲ ವ್ಯರ್ಥ ಆಗ್ತಾ ಇದೆ. ಹೋಗ್ಲಿ ಬಿಡಿ, ನನ್ನ ಹಣೆ ಬರನೇ ಸರಿ ಇಲ್ಲ. ಅದಕ್ಕೆ ನೀವ್ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ? ನಿಮ್ಮಿಂದ ಪಾರ್ಟಿ ಏನು ಹಾಳಾಗಿಲ್ಲ, ಯೋಚನೆ ಮಾಡಬೇಡಿ. ಹೌದು ಸಾಧನ, ನೀನು ಮಾಡಿರೋ ಕೆಲಸದಿಂದ ನಮ್ಗೆಲ್ರಿಗೂ ಖುಷಿಯಾಗಿದೆ. ಮನೆಯವರೆಲ್ರಿಗೂ ನಿನ್ನ ಬಗ್ಗೆ ಖುಷಿ ಇದೆ. ಹಾಳು ಮಾಡಿದ್ದು ಆ ಸುಮ್ಮನಾನೆ. ಸತ್ತೋಗಿರೋ ತಮ್ಮನ್ನ ನೆನೆಸ್ಕೊಂಡು ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡೋದು ಏನಾಗಿತ್ತು ಅಂತ. ಇದನ್ನು ಹೀಗೇ ಬಿಟ್ರೆ ಮಾತಿಗೆ ಮಾತು ಬೆಳೆದು ಮನಸ್ಸೆಲ್ಲ ಮುರಿದೋಗುತ್ತೆ. ಹಾಗಾಗಬಾರ್ದು. ಸಾಧನ, ನೀನೇನು ಚಿಂತೆ ಮಾಡಬೇಡ. ಈ ಮಂಥನದ ಗೌರವನ ಎತ್ತಿ ಹಿಡಿಯುವಂಥ ಕೆಲಸ ನೀವು ಮಾಡಿದ್ಯಾ ತಾಯಿ. ಸರಿ ಹೋಗಿ ಎಲ್ಲ ನಿಮ್ಮ ರೂಮ್ಗೆ ಹೋಗಿ. ನೀವ್ಯಾರೂ ಚಿಂತೆ ಮಾಡ್ಕೋಬೇಡಿ, ನಾನು ಹೋಗಿ ಮಾತಾಡ್ತೇನೆ.